29 ಶಿತ್ತುಂ ಮುಂಗೋಳಿಯದು ಕೂಗುವ ಮುನ್ನ ಮಂಗಳಾಂಗಿಯರು ಆಶ್ರಿತರಾಗಿ ಮಂಗಳ ಚರಣವ ಪಿಡಿಯುತ್ತ ನಿಂದು ಅಂಗೀಕಾರವ ಕೇಳಿದೆವು. ಕೋರಿಕೆಗಳನ್ನು ಈಡೇರಿಸದೆ ಕಾರಣವೇನು ಕೊಡದೆಯೇ ನೀನು ಪೋರಿಯರೊಡನೆ ನಿನ್ನಯ ಬಂಧವು ಸರ್ವಕಾಲಕ್ಕೂ ಇರುವಲು ಹರಸು. ಬೆಳಗಾಗಬೇಕು ಅಂದರೆ ಕೋಳಿ ಕೂಗಬೇಕು, ಆದರೆ ಆ ಕೋಳಿ ಕೂಗೋಕ್ಕೆ ಮುಂಚೆನೇ ನಾವು ಎಲ್ಲ ಎದ್ದು ನಿನ್ನ ಪಾದವನ್ನು ಹಿಡಿದು ನಿಂತಿದ್ದೀವಿ, ನಿನ್ನನ್ನು ಒಪ್ಪಿಗೆ ಕೇಳ್ತಾ ಇದ್ದೀವಿ, ವ್ರತ ಮಾಡ್ತಾ ಇದ್ದೀವಿ ನಾವು, ನೀನು ಆಶೀರ್ವಾದ ಮಾಡು ಅಂತ. ಹಾಗೆ ನೀನು ನಮ್ಮ ಆಸೆಗಳನ್ನು ಈಡೇರಿಸದೇ ಇದ್ದರೆ ಕಾರಣನೂ ಕೂಡ ಏನೂ ಕೊಡದೇ ಇದ್ದರೆ ಹೇಗೆ ಪೋರಿಯರೊಡನೆ ಅಂದರೆ ಹುಡುಗಿಯರು ಅಂದರೆ ಇಲ್ಲಿ ಗೋಪಿಯರು ಅಂತ, ನಮ್ಮ ಗೋಪಿಯರ ಜೊತೆ ನಿನ್ನೆಯ ಬಂಧನ ಯಾವಾಗಲೂ ಇರಲಿ ಅನ್ನೋ ರೀತಿ ನಮ್ಮನ್ನು ಹರಸು ಅಂತ ಮತ್ತೆ ದೇವರನ್ನು ಕೇಳ್ಕೊಳ್ತೀವಿ.